ಸಿದ್ದರಾಮಯ್ಯ ಅಹಿಂದ ಇರಬಹುದು, ಒಕ್ಕಲಿಗರು ಏನ್ ಮಾಡಬೇಕು? ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಕಾಂಗ್ರೆಸ್ ಒಂದು ಅವಕಾಶವನ್ನ ಕೊಡಬೇಕು ಅಂತ ಡಿಕೆ ಶಿವಕುಮಾರ್ ಅವರ ಭೇಟಿ ನಂತರ ನಂಜಾವಧೂತ ಶ್ರೀಗಳು ಹೇಳಿಕೆ ಕೊಟ್ಟಿರೋದು. ಡಿಕೆ ಶಿವಕುಮಾರ್ ಮೊದಲ ಅವಧಿಯಲ್ಲೇ ಸಿಎಂ ಆಗ್ತಾರೆ ಅಂತ ಅಂದ್ಕೊಂಡಿದ್ವಿ. ಸಿದ್ದರಾಮಯ್ಯನವರು ಹಿರಿಯರಿದ್ದಾರೆ, 75 ವರ್ಷ ಆಗಿದೆ. ಸಿದ್ದರಾಮಯ್ಯನವರಿಗೆ ಮೊದಲು ಅವಕಾಶ ಕೊಡಬೇಕು ಅಂತ ಕೊಟ್ರು. ಆದ್ರೆ ಈಗ ಡಿಕೆ ಶಿವಕುಮಾರ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಂಜಾವಧೂತ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ. ಸೂಕ್ತ ಸಮಯದಲ್ಲಿ ನಮ್ಮ ಹೈಕಮಾಂಡ್ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಶೀಘ್ರವೇ ಒಳ್ಳೆ ಸುದ್ದಿ ಸಿಗತ್ತೆ ಅಂತ ಹೇಳಬಲ್ಲೆ ಅಷ್ಟು. ಹೀಗಂತ ಹೇಳಿರೋದು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ಕುಣಿಗಲ್ ರಂಗನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ ಮಾತಾಡಬಾರದು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕೆ ಪ್ರತಿಕ್ರಿಯಿಸಲ್ಲ, ಆದ್ರೆ ಒಳ್ಳೇದಾಗತ್ತೆ ಅಂತ ಹೇಳಬಲ್ಲೆ. ಇದು ಶಾಸಕ ರಂಗನಾಥ್ ಅವರ ಹೇಳಿಕೆ. ಈಗ ಶಾಸಕರಾಗಿರುವಂತಹ ಡಾಕ್ಟರ್ ರಂಗನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಆಲ್ರೆಡಿ ಚರ್ಚೆಗಳು ನಡೀತಾನೆ ಇದೆ, ನಿಮಗೂ ಗೊತ್ತು, ನೀವು ಕೂಡ ದೆಹಲಿಗೆ ಹೋಗಿ ಬಂದ್ರಿ. ಈಗ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗ್ತಿದೆ. ಹೈಕಮಾಂಡ್ ಕರೆದು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ದೆಹಲಿಗೆ ಹೋಗಿದ್ದಂಥದ್ದು ಹಿನ್ನೆಲೆ ನಮ್ಮ ತುಮಕೂರು ಜಿಲ್ಲೆಗೆ ಮಂತ್ರಿ ಸ್ಥಾನ ಕೊಡಿ ಅಂತ. ಎರಡನೇದು, ನೀವೇನು ಇವತ್ತು ಗೊಂದಲ ಅಂತ ಹೇಳ್ತಾ ಇದ್ದೀರಿ, ಅದಕ್ಕೆಲ್ಲದಕ್ಕೂ ಹೈಕಮಾಂಡ್ ಅವರು ಸೂಕ್ತ ಸಮಯದಲ್ಲಿ ಸೂಕ್ತವಾದಂಥ ನಿರ್ಧಾರಗಳು ಕೊಡ್ತಾರೆ. ಎರಡನೇದು, ನಾವು ಕಾಂಗ್ರೆಸ್ಸಿನ ಏನು ಕರ್ನಾಟಕದ ಸರ್ಕಾರ ಇದೆ, ಬಡವರು ಸ್ಪಂದಿಸುವಂಥ ಚಿಂತನೆಯಲ್ಲಿ ನಾವು ಹೋಗ್ತಾ ಇದ್ದೇವೆ. ದಯವಿಟ್ಟು ಜಾಸ್ತಿ ಇದ್ರ ಬಗ್ಗೆ ತಾವುಗಳೆಲ್ಲ ಗೊಂದಲ ಮಾಡ್ದಲೆ ಇದನ್ನು ಎಲ್ಲ ರೀತಿಯಲ್ಲೂ ಒಳ್ಳೆಯ ಒಂದು ಸುದ್ದಿ ಸಿಗುತ್ತೆ ಅನ್ನೋದನ್ನು ಹೇಳಬಲ್ಲೆ ನಾನು. ಸರ್, ಅಂದರೆ ಸಿಎಂ ಆಗಬೇಕು ಅನ್ನುವಂಥ ಆಸೆ ನಿಮಗಿಲ್ವಾ? ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಬಾರ್ದು, ಪವರ್ ಶೇರಿಂಗ್ ಬಗ್ಗೆ, ಚೀಫ್ ಮಿನಿಸ್ಟರ್ ಬಗ್ಗೆ ಅಂತ ಹೇಳಿ ನನಗೂ ನೋಟಿಸ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ನಾನು ಅದನ್ನು ಪ್ರತಿಕ್ರಿಯಿಸೋಕ್ಕೆ ಹೋಗಲ್ಲ. ಒಳ್ಳೇದಾಗುತ್ತೆ ಅಂತ ಹೇಳಬಲ್ಲೆ ನಾನು. ಸೊ ಯಾವತ್ತು ಕರಿಬಹುದು ಅನ್ಸುತ್ತೆ ಸರ್? ಸಿ ಎಮ್ ಅನ್ನು ಇರಬಹುದು, ಡಿ ಸಿ ಎಮ್ ಅನ್ನು ಯಾವತ್ತು ಹೈಕಮಾಂಡ್ ದೆಹಲಿಗೆ ಕರೆದು ಮಾತನಾಡಬಹುದು ಅನ್ಸುತ್ತೆ? ನಾನು ಅದನ್ನೇ ಹೇಳ್ತಾ ಇದ್ದೀವಿ, ಒಂದು ವಾರದಲ್ಲಿ ಇದೆಲ್ಲ ಬಗೆಹರಿಯುತ್ತೆ ಅಂತ ನಾವು ಭಾವಿಸ್ತೇವೆ. ಅದು ಯಾವತ್ತು ಏನು ಅಂತ ಅನ್ನೋದನ್ನು ಸೂಕ್ತವಾಗಿ ನಾವು ಹೇಳೋಷ್ಟು ದೊಡ್ಡವರು ಅಲ್ಲ. ಅದು ಹೈಕಮಾಂಡ್ ಅವ್ರ ಇತಿಹಾಸ ಇದೆ. ಇವತ್ತು 50-60 ವರ್ಷ ಭಾರತದ ಭದ್ರತೆ ಮತ್ತು ಜನಗಳ ಬಗ್ಗೆ ಒಂದು ಇತಿಹಾಸ ಉಳ್ಳಂಥ ಕಾಂಗ್ರೆಸ್ ಪಾರ್ಟಿ ಈ ವಿಚಾರಗಳಲ್ಲೆಲ್ಲ ನಿವಾರಣೆ ಮಾಡೋಷ್ಟು ಶಕ್ತಿಯುತವಾಗಿದೆ ಅಂತ ಹೇಳಬಲ್ಲೆ ನಾನು. ರಂಗನಾಥ್ ಅವರು ಈಗ ಆಲ್ರೆಡಿ ಅಧಿಕಾರಿಗಳಿಗೆ ನಾವು ಬರ್ತೀವಿ ಅಧಿಕಾರಕ್ಕೆ ಅಂತ ಹೇಳಿ ಆವಾಜ್ ಆಗ್ತಾ ಇದ್ದಾರೆ ಅಂತ ಹೇಳಿ ರಾಜಣ್ಣ ಅವರು ಆರೋಪ ಮಾಡಿದ್ದಾರೆ. ರಾಜಣ್ಣ ಅವ್ರಿಗೆ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಎಲ್ಲಿ ಮಾತಾಡಿದರೆ ನನಗೆ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ನಾನು ಅವರು ಆ ವಿಚಾರದಲ್ಲಿ ನಾನು ಯಾವ ರೀತಿ ಹೇಳಬಲ್ಲೆ ಅಂತಂದರೆ, ರಾಜಣ್ಣವರು ಕಾಂಗ್ರೆಸ್ ಪಕ್ಷ, ನಾನು ಕಾಂಗ್ರೆಸ್ ಪಕ್ಷ. ನಾನು ಈಗಲೇ ಅಧಿಕಾರದಲ್ಲಿದ್ದೀನಿ. ಯಾವ ಕಾರಣಕ್ಕೋಸ್ಕರ ಹೊಸದಾಗಿ ನಾನು ಅಧಿಕಾರಕ್ಕೆ ಬರ್ತೇನೆ ಅಂತ ಹೇಳಕ್ಕೆ ಹೊರಟಿದ್ದೀನಿ? ನೀವೇ ಹೇಳಬೇಕು. ಅದ್ರ ಬಗ್ಗೆ ನಾನು ಜಾಸ್ತಿ ಇನ್ನು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ ನಾನು. ಇವಿಷ್ಟು ರಂಗನಾಥ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.